ಸ್ನೇಹಿತರೆ, ದೇಶ ಎಲ್ಲಿಗೆ ಹೋಗಿ ತಲುಪ್ತಾ ಇದೆ? ಯಾಕೆ ಹೀಗಾಗ್ತಾ ಇದೆ? ನಿನ್ನೆ ಯೋಗೇಶ್ ಮಾಸ್ಟರ್ ಅವರನ್ನ ಹೊಡೆದು ನೀವು ಸಾಧಿಸಿದ್ದೇನೂ ಇಲ್ಲ. ಇವರ ವಿಚಾರಧಾರೆಗಳಿಂದ ನಿಮ್ಮ ಮನಸ್ಸಿಗೆ ಖಂಡಿತವಾಗ್ಲೂ ನೋವಾಗಿದೆ. ನಿಜಕ್ಕೂ ಇವರು ಬಹುಸಂಖ್ಯಾತರ ಭಾವನೆಗಳನ್ನು ಕೆರಳಿಸಿದ್ದಾರೆ ಅನ್ನೋದೇ ಆದರೆ 2003ರಲ್ಲಿ ಅವರು ಡುಂಡಿ ಅನ್ನೋ ಪುಸ್ತಕ ಬರೆದಾಗ ಕೇಸ್ ಕೂಡ ದಾಖಲಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಜೈಲಿಗೆ ಹೋಗಿ ಜಾಮೀನು ಪಡ್ಕೊಂಡು ಕೂಡ ಹೊರಗೆ ಬಂದಿರ್ತಾರೆ. ಅದು ಟೀಕಿಸುವ ರೀತಿ, ಒಂದು ವಿಚಾರವನ್ನು ಖಂಡಿಸುವ ರೀತಿ. ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ತಂದರೆ ಅಥವಾ ಅಲ್ಪಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ತಂದರೆ ಅದನ್ನು ಖಂಡಿಸುವಂಥ ರೀತಿ ನಮ್ಮ ಕಾನೂನಿನಲ್ಲಿದೆ. ನಿಮಗೆ ಸರಿ ಅನಿಸ್ತಾ ಇದ್ದರೆ ಕಾನೂನಲ್ಲಿ ಹಲವಾರು ಅವಕಾಶಗಳಿರೋದ್ರಿಂದ ಅಲ್ಲಿ ಹೋಗಿ ನಿಮ್ಮ ಖಂಡನೆಯನ್ನು, ನಿಮ್ಮ ಸಿಟ್ಟನ್ನು, ನಿಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು, ದೂರು ದಾಖಲಿಸಬೇಕು. ನ್ಯಾಯಾಲಯದಲ್ಲಿ ಅದು ತಪ್ಪು ಆದರೆ ಖಂಡಿತ ಶಿಕ್ಷೆ ಕೊಡುತ್ತೆ, ಸರಿ ಆದರೆ ನಿಮಗೆ ತಿಳಿ ಹೇಳಿ ಕಳಿಸುತ್ತೆ. ಅದು ಬಿಟ್ಟು ಅವ್ರ ಮೇಲೆ ಮಸಿ ಬೆಳೆದು ಅವ್ರ ಮೇಲೆ ಹಲ್ಲೆ ಮಾಡಿ ನೀವು ಸಾಧಿಸಿದ್ದೇನೂ ಇಲ್ಲ. ಇದರಿಂದ ಇನ್ನೊಂದು ವರ್ಗನ ಬಡಿದೆಬ್ಸ್ದಂಗಾಗಿದೆ. ಅವ್ರ ಡುಂಡಿ ಪುಸ್ತಕದಲ್ಲಿ ಗಣಪತಿನ ತುಂಬ ಕೆಟ್ಟದಾಗಿ ಚಿತ್ರೀಕರಿಸಿದ್ದಾರೆ, ತುಂಬ ಕೆಟ್ಟದಾಗಿ ಹೇಳಿದ್ದಾರೆ ಅನ್ನೋ ವಿಚಾರನ ಖಂಡಿತ ಬಹುಸಂಖ್ಯಾತರ ಭಾವನೆಗೆ ಧಕ್ಕೆ ಬಂದಿದೆ. ಅದರಲ್ಲಿಲ್ಲ, ನಾವು ಪೂಜಿಸೋ ಭಗವಂತನ ಬಗ್ಗೆ ತುಂಬ ಕೆಟ್ಟದಾಗಿ ಯಾರಾದರೂ ಹೇಳಿದ್ರೆ, ಗೂಂಡ ಅಂದರೆ ಯಾರಿಗಾದ್ರೂ ಸಿಟ್ಟು ಬಂದೇ ಬರುತ್ತೆ. ಅದು ಹೌದು, ಅವರು ಸಂಶೋಧನಾತ್ಮಕ ಗ್ರಂಥ ಅಂತೇಳಿ ಸಮರ್ಥನೆ ಏನೇ ಕೊಟ್ಟರು ಕೂಡ ಅದು ತುಂಬ ಬೇಸರದ ವಿಚಾರನೆ. ಅದಕ್ಕೆ ಅವರು ಕಾನೂನಿನಲ್ಲಿ ಅವರು ಅದನ್ನು ಎದುರಿಸ್ತಾ ಇದ್ದಾರೆ. ಕೇಸ್ ಕೂಡ ಆಗಿತ್ತು, ಅಲ್ಲಿ ಮುಗ್ದಿತ್ತು. ಆನಂತರ ಕೂಡ ಅವರು ತಮ್ಮ ಸೈದ್ಧಾಂತಿಕ ಸಿದ್ಧಾಂತಗಳಿಂದ, ವಿಚಾರಧಾರೆಗಳಿಂದ ಅವರು ಹೊರಗೆ ಬಂದಿರಲಿಲ್ಲ. ಅದು ಅವರ ದೃಷ್ಟಿಕೋನದಲ್ಲಿ ಈ ಜಗತ್ತು. ಹಾಗಂತ ಅವ್ರ ಮೇಲೆ ಹಲ್ಲೆ ಮಾಡಿ ತುಂಬ ಸಣ್ಣತನವನ್ನು ನೀವು ತೋರಿಸಿದಿರ, ಖಂಡಿತವಾಗಲೂ ಕಾನೂನಿನಲ್ಲಿ ನಿಮಗೆ ಶಿಕ್ಷೆ ಇದೆ. ಹಲ್ಲೆ ಮಾಡೋದಲ್ಲ, ಒಂದು ವಿಚಾರಧಾರೆಗಳನ್ನು ಹೇಳಿದ್ರೆ ಹಲ್ಲೆ ಮಾಡೋದು ಬಹಳ ದೊಡ್ಡ ತಪ್ಪು. ಈಗ ನಾವೇ ಯಾವುದಾದ್ರೊಂದು ವಿಡಿಯೋ ಈ ಅಸಹಿಷ್ಣುತೆ ಬಗ್ಗೆ ಏನಾದರೂ ಮಾತಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದಾಗ, ಈ ಸುಹಾನ ವಿಚಾರದಲ್ಲಿ ಅಪ್ಲೋಡ್ ಮಾಡಿದಾಗ ನಮಗೂ ಒಂದೊಂದು ಕಮೆಂಟ್ಗಳು ಬರುತ್ತೆ. ಹೇಗಿರುತ್ತೆ ಅಂದರೆ ತುಂಬ ಬೇಸರ ಆಗುತ್ತೆ. ನಾವು ನಮ್ಮ ವಿಚಾರನ ಒಂದು ಖಂಡಿಸಬೇಕು, ಟೀಕಿಸಬೇಕು, ಆದರೆ ತುಂಬ ಕೆಟ್ಟದಾದ ಶಬ್ದಗಳನ್ನು ಬಳಸ್ತಾರೆ. ಇವತ್ತು ಸೋಷಿಯಲ್ ಮೀಡಿಯಾನ ಟೆರರಿಸ್ಟ್ಗಳೇ ಬಳಸ್ತಾರೆ, ಇಸಿಸ್ ಟೆರರಿಸ್ಟ್ಗಳೇ ಬಳಸ್ತಾರೆ ಅಂತ ಕೇಂದ್ರ ಸಚಿವ ಮನೋಹರ್ ಪಾರಿಕರ್ ಹೇಳಿದರು. ಹಾಗಾಗಿ ಇಲ್ಲಿ ಮಾತಾಡೋರ ಮಾತಿಗೆ ನಾವು ಒಂದಷ್ಟು ವ್ಯಾಲ್ಯೂ ಕೊಡಲ್ಲ. ಹಾಗೆ ನನ್ನ ಮಾತನ್ನು ನೀವು ಖಂಡಿಸೋದಾದರೆ, ಟೀಕ್ಸೋದಾದರೆ, ಅದನ್ನು ಕಮೆಂಟ್ ಮಾಡೋದಾದರೆ ತುಂಬ ಒಳ್ಳೆಯ ಭಾಷೆಯಲ್ಲೇ ಕಮೆಂಟ್ ಮಾಡಿ. ನಿಮ್ಮದು ಸರಿ ಇಲ್ಲ ತಪ್ಪು ಅನ್ನೋದನ್ನು ಹೇಳಿ. ನಾವು ಹೇಳೋದೇ ಇಲ್ಲ ಅಲ್ಟಿಮೇಟ್ ಅಂತಲ್ಲ. ಹಾಗಾಗಿ ತುಂಬ ಕೆಟ್ಟ ಭಾಷೆನ ಯೂಸ್ ಮಾಡೋದಾದರೆ, ನೀವು ಕೆಟ್ಟ ಭಾಷೆ ಯೂಸ್ ಮಾಡೋರಿಗೆ ನಂದೊಂದು ಸಣ್ಣ ಮನವಿ ಏನಂದರೆ, ಆ ಭಾಷೆ ಸಮೇತ ಕೆಟ್ಟದಾಗಿ ಆ ಮಗ ಈ ಮಗ ಅಂತೆಲ್ಲ ಹಾಕ್ತಿರಲ್ಲ, ನೀವುಗಳು ಯಾರು, ನಿಮ್ಮ ಅಡ್ರೆಸ್ ಏನು ನಾನು ಕೇಳ್ತೀನಿ. ನಿಮ್ಮೊಂದು ಫೋನ್ ನಂಬರು ಕೆಟ್ಟದಾಗಿ ಆ ಮಗನೇ ಈ ಮಗನೇ ಅಂತ ಹಾಕಿ ನಿಮ್ಮೊಂದು ಫೋನ್ ನಂಬರ್ ಹಾಕಿ. ಆವಾಗ ನೀವು ತುಂಬ ತಾಕತ್ತಿರುವಂಥವ್ರು, ಸಮಾಜನ ಎದುರಿಸಿ ನಿಲ್ಲುವವರು ಅಂತ ನಾನು ಒಪ್ಕೋತೀನಿ. ಆಯಿತಾ? ಏನೇ ಕೆಟ್ಟ ಕಮೆಂಟ್ ಆಗ್ಬೇಕಾದ್ರೆ ನಿಮ್ಮೊಂದು ಫೋನ್ ನಂಬರ್ ಕೊಡಿ. ಸುಮ್ಮನೆ ಆ ಮಗ ಈ ಮಗ ಅಂತ ಹೇಳಿ ಪಲಾಯನ ಆಗೋದಲ್ಲ. ಫೇಸ್ಬುಕ್ಕಲ್ಲಾದರೆ ಅಡ್ರೆಸ್ ಹುಡ್ಕೊಂಡು ಹೋಗ್ಬೋದು. ಈ ಯೂಟ್ಯೂಬಲ್ಲಿ ಕಷ್ಟ ಅಂತಲ್ಲ, ನಮಗೆ ಟ್ರೇಸ್ ಔಟ್ ಮಾಡಿ ಯಾವುದೋ ಒಂದು ಲಾಗಿನಲ್ಲಿ ಇರುತ್ತೆ, ಅದನ್ನು ಟ್ರೇಸ್ ಔಟ್ ಮಾಡಿ ಕಂಪ್ಲೇಂಟ್ ಮಾಡೋ ಕೆಲಸ ತುಂಬ ಇರೋದ್ರಿಂದ ನಮಗೆ ಸ್ವಲ್ಪ ಆ ವಿಚಾರದಲ್ಲಿ ಓಡಾಡೋಕ್ಕೆ ಸಮಯ ಇಲ್ಲ. ಹಾಗಾಗಿ ಆದರೂ ತುಂಬ ಕೆಟ್ಟದಾಗೆಲ್ಲ ಕಮೆಂಟ್ ಬಂದಾಗ ಸ್ವಲ್ಪ ಬೇಸರ ಆಗುತ್ತೆ. ಕೆಟ್ಟದಾಗ ಹಾಕಿ, ನೀನು ಮಾತಾಡೋದೇ ಸರಿ ಇಲ್ಲ ಅನ್ನಿ ಒಪ್ಕೋತೀನಿ, ನೀನು ಯಾರಪ್ಪ ಅನ್ನಿ ಒಪ್ಕೋತೀನಿ. ಅದು ಬಿಟ್ಟು ನೀನು ತುಂಬ ಆ ಮಗ ಈ ಮಗ ಅದು ಇದು ಏನು ಅಲ್ಲ. ಈ ಥರ ಕಮೆಂಟ್ ಹಾಕೋದ್ರಿಂದ ನೀವು ಎಂಥವ್ರು, ನಿಮ್ಮ ನೇಚರ್ ಎಂಥದ್ದು, ನಿಮ್ಮ ಕಲ್ಚರ್ ಎಂಥದ್ದು, ನೀವೆಂಥ ಮಕ್ಕಳು ಅನ್ನೋದು ಪ್ರೂವ್ ಆಗುತ್ತಷ್ಟೇ. ನೀವು ನಿಮ್ಮನ್ನು ಪ್ರೂವ್ ಮಾಡ್ಕೋತೀರ ಒಂದು ಕೆಟ್ಟದಾಗಿ ಕಮೆಂಟ್ಗಳನ್ನು ಹಾಕಿ ಒಂದು ವಿಚಾರವಾಗಿ ಟೀಕಿಸಿ. ಓಕೆನಾ? ಇನ್ನು ಯೋಗೇಶ್ ಮಾಸ್ಟರ್ ವಿಚಾರದಲ್ಲಿ ನಡೆದಿದ್ದು ಅಮಾನವೀಯ ಕೃತ್ಯ.
ಇದನ್ನು ನಾನು ಖಂಡಿಸ್ತೀನಿ. ಇದನ್ನು ಎಲ್ಲರೂ ಖಂಡಿಸಬೇಕು. ಈ ಪಂಥೀಯಗಳು ಬೇಡ. ಈ ದೇಶದಲ್ಲಿ ಯಾವ ಪಂಥೀಯಗಳು, ಆ ಪಂಥೀಯಗಳು, ಈ ಪಂಥೀಯಗಳಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ, ಎಲ್ಲರೂ ಒಂದೇ ಅಂತಿರೋಣ. ನಾವೇ ಒಳಗೆ ಆಂತರಿಕ ಸಮರಗಳು ತುಂಬ ಕೆಟ್ಟದು. ಅದಕ್ಕೆ ಸಿರಿಯಾ, ಇರಾಕ್, ಆಮೇಲೆ ನಮ್ಮ ಇವನು ಗಡಾಫಿದು ಅವನು ಲೆಬನಾನ್, ಇಂತಹ ಇದಕ್ಕಿಂತ ಉದಾಹರಣೆಗಳೆಲ್ಲ ಬೇಕಾಗಿಲ್ಲ ಅಲ್ವಾ? ಇದಕ್ಕಿಂತ ಉದಾಹರಣೆಗಳೇ ಬೇಡ. ಹಾಗಾಗಿ ಹೇಳ್ತಾ ಇದ್ದೀನಿ, ಆಂತರಿಕ ಸಮರಗಳು ಇಡೀ ದೇಶನ ಹಾಳು ಮಾಡುತ್ತೆ, ಇಡೀ ದೇಶದ ಸಾಮರಸ್ಯವನ್ನು ಕದಡುತ್ತೆ, ಇಡೀ ದೇಶದ ಶಾಂತಿಯನ್ನು ಹಾಳು ಮಾಡುತ್ತೆ. ಹಾಗಾಗಿ ಪಂಥೀಯ ಸಂಘರ್ಷಗಳು ದೇಶಕ್ಕೆ ಮಾರಕ ಆಗೋದು ಬೇಡ. ದಯಮಾಡಿ ನಾನು ಮನವಿ ಮಾಡ್ತಿದ್ದೀನಿ, ನನ್ನ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಒಗ್ಗಟ್ಟಾಗಿರೋಣ. ಸೈದ್ಧಾಂತಿಕ ಮತ್ತು ವೈಚಾರಿಕತೆ ಇವೆರಡರಲ್ಲಿ ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಅದನ್ನು ಖಂಡಿಸುವ ರೀತಿಯಲ್ಲಿ ಆರೋಗ್ಯಕರವಾದ ಖಂಡನೆ ಮಾಡಿ, ಕಾನೂನಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳಿ. ಕೈ ಮಾಡಿ ಪೌರುಷ ತೋರಿಸ್ಬೇಡಿ. ಇವತ್ತು ನೀವು ಮಾಡ್ತೀರಾ, ನಾಳೆ ಅವ್ರು ಮಾಡ್ತಾರೆ. ಕರ್ನಾಟಕ ಇದು, ಇನ್ನೊಂದು ಕೇರಳ ಆಗೋದು ಬೇಡ. ಆಗಲೇ ಕೇರಳದಲ್ಲಿ ಏನಾಗ್ತಿದೆ ಅಂತ ಗೊತ್ತಲ್ಲ. ಇದೇ ಎರಡು ಪಂಥೀಯಗಳ ನಡುವಿನ, ಎರಡು ವರ್ಗಗಳ ನಡುವಿನ ಕಲಹಕ್ಕೆ ಸಾಲು ಸಾಲು ಕೊಲೆಗಳಾಗ್ತಾ ಇದೆ. ಈ ರಾಜ್ಯದಲ್ಲಿ ಆಗೋಗೋದು ಬೇಡ. ಕರ್ನಾಟಕ ಸರ್ಕಾರ ದಯಮಾಡಿ ಯೋಗೇಶ್ ಮಾಸ್ಟರ್ ಅವರನ್ನು ಹಲ್ಲೆ ಮಾಡಿದಂತಹ ಗೂಂಡಗಳನ್ನು ಬಹುಬೇಗ ಪತ್ತೆ ಹಚ್ಚಿ, ಇನ್ನೊಂದು ಸಲ ಯಾರು ವಿಚಾರವಾದಿಗಳನ್ನು ಮುಟ್ಟಬಾರ್ದು, ಹಾಗೆ ಅವ್ರನ್ನ ಶಿಕ್ಷಿಸಬೇಕು ಅಂತ ನಾನು ಕೇಳ್ಕೊತೀನಿ. ಇದರ ಜೊತೆಗೆ ದಯವಿಟ್ಟು ಕಲಬುರ್ಗಿ ಅವರ ಹಂತಕರನ್ನು ಆದಷ್ಟು ಬೇಗ ಪತ್ತೆ ಹಚ್ಚಿ. ನಿನ್ನೆ ಒಂದು ಸಣ್ಣ ಪೋಸ್ಟ್ ಅಪ್ಲೋಡ್ ಮಾಡಿದ್ದೆ, ಯೋಗೇಶ್ ಮಾಸ್ಟರ್ ಮೇಲೆ ಹಲ್ಲೆ ಮಾಡಿ ಸರಿನಾ ತಪ್ಪ ಅಂತ. ಇದನ್ನು ಯಾಕೆ ಹಾಕಿದೆ ಅಂದರೆ, ಇದು ನಾನು ಸಮರ್ಥಿಸ್ಕೊಳ್ಳೋದಕ್ಕಲ್ಲ, ಈ ಕಮೆಂಟ್ಗಳು ಹೇಗಿರುತ್ತೆ ಅಂತ. 99% ಯೋಗೇಶ್ ಮಾಸ್ಟರ್ ಹಲ್ಲೆನ ಖಂಡಿಸಿದವರು ಕಮೆಂಟ್ ಹಾಕಿದ್ದಾರೆ, ಖಂಡಿಸಿದ್ದಾರೆ. ಯಾರೋ ಒಂದಿಬ್ಬರು ಸರಿ ಅಂದಿದ್ದಾರೆ. ಅವರ ಪ್ರೊಫೈಲನ್ನು ನೋಡಿದಾಗ 20-22 ವರ್ಷದ ಹುಡುಗರು. ಅವರ ಬ್ರೈನಲ್ಲಿ ಅಡುಗೆ ಆಗಿರುತ್ತೆ, ಚೆನ್ನಾಗಿ ಒಳ್ಳೆ ಅಡುಗೆ ಬೆಂದಿರುತ್ತೆ. ಪಾಪ ಅವರು ತಪ್ಪು ಅಂತ ನಾನು ಹೇಳಲ್ಲ, ಅವರ ಸಿದ್ಧಾಂತಗಳದು, ಅವರ ಸಿದ್ಧಾಂತಗಳು. ಹಾಗಾಗಿ ಪೋಸ್ಟನ್ನು ಹಾಕಿದ್ದೆ ನಾನು. ಇಡೀ ದೇಶದಲ್ಲಿ 99% ಜನ ಒಳ್ಳೆಯವರಿದ್ದಾರೆ. 99% ಜನ ಯೋಗೇಶ್ ಮಾಸ್ಟರ್ ಅವರಂಥವ್ರ ಮೇಲೆ ನಡೆಯುವಂಥ ಹಲ್ಲೆನ ಖಂಡಿಸ್ತಾರೆ. 99% ಜನರಲ್ಲಿ ನಾನು ಒಬ್ಬ. ನಮಸ್ಕಾರ.